Hello students, welcome to Arch Chemistry. So ಈ ಒಂದು ವಿಡಿಯೋದಲ್ಲಿ ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡೋಂತೆ. ಆಲ್ರೆಡಿ ನಾನು 5 ಚಾಪ್ಟರ್, 2 ಇನಾರ್ಗ್ಯಾನಿಕ್, 3 ಫಿಸಿಕಲ್ ಕೆಮಿಸ್ಟ್ರಿಯನ್ನು ಮುಗಿಸಿದ್ದೀನಿ. ಸೊ ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಸೊ ನಾಳಿನ ಎಕ್ಸಾಮಿನೇಷನಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಹೆಲ್ಪ್, ಅಟ್ಲೀಸ್ಟ್ ಒಬ್ಬ ವಿದ್ಯಾರ್ಥಿಗೆ ಇದರಿಂದ ಹೆಲ್ಪ್ ಆದರೂ ಕೂಡ ಐ ವಿಲ್ ಬಿ ಮೋರ್ ಹ್ಯಾಪಿಯರ್ ದ್ಯಾನ್ ಎನಿವನ್. ಫೈನ್. ಸೊ ಈಗ ಈ ಒಂದು ಮಟೀರಿಯಲ್ನ ನಾನು ನನ್ನ ವಾಟ್ಸಪ್ ಗ್ರೂಪಲ್ಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಗ್ರೂಪನ್ನು ನೀವು ಜಾಯ್ನ್ ಆಗಬೇಕು ಅಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಿಮಗೆ ಪ್ರೀವಿಯಸ್ ಇಯರ್ ಎಲ್ಲ 20 ಪ್ರೀವಿಯಸ್ ಇಯರ್ ಕ್ವಶನ್ಸ್, ಆ್ಯನ್ಯುವಲ್ ಎಕ್ಸಾಮ್ ಪೇಪರ್ಸ್ ವಿತ್ ಸೊಲ್ಯೂಷನ್ ಬೇಕು ಅಂತಂದರೆ ನನ್ನ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ನೀವು ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು. ಫೈನ್. ಸೊ ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್ ಚಾಪ್ಟರ್. ಸೊ ಇದರಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಮತ್ತು ಒಂದು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸನ್ನು ಕೇಳುವಂಥದ್ದು. ಸೊ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಪೇಪರ್ಸ್ ಅಂದರೆ ಈ ವರ್ಷದ ಕರ್ನಾಟಕದಲ್ಲಿ ಆಗಿರುವಂಥ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಪೇಪರ್ಸ್, ಅದನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಸೊ ಜನರಲಿ ಹ್ಯಾಲೋ ಅಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿನ್ಸ್ ಚಾಪ್ಟರಿಂದ 9 ಮಾರ್ಕ್ಸನ್ನು ಕೇಳ್ತಾರೆ. 5 ಮಾರ್ಕ್ಸ್ ಒಂದು ಕ್ವಶನ್ನು, 2 ಮಾರ್ಕ್ಸ್ ಒಂದು ಕ್ವಶನ್ನು, ಮತ್ತು ಸೊ 1 ಮಾರ್ಕ್ಸು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸು, 1 ಮಾರ್ಕ್ಸು ಮಲ್ಟಿಪಲ್ ಚಾಯ್ಸು. ಸೊ ನೋಡ್ತಾ ಹೋಗಿ, ಭಾಳ ಸಿಂಪಲ್ ಇರ್ತದೆ ಹಾಗೆ ನೋಡಿದರೆ. ಸೊ ಕ್ಲೋರೋಬೆನ್ಸಿನ್ ರಿಯಾಕ್ಟ್ ವಿತ್ ಮೆಗ್ನೀಷಿಯಮ್ ಇನ್ ಡ್ರೈ ಈಥರ್ ಟು ಗಿವ್ ಕಂಪೌಂಡ್ ಎ ಅಂತ ಇದೆ. ಕ್ಲೋರೋಬೆನ್ಸಿನ್ ವಿತ್ ಮೆಗ್ನೀಷಿಯಮ್ ಇನ್ ಡ್ರೈ ಈಥರ್ ಅಂತ ಅಂದರೆ ಸೊ ಇದು ಗ್ರಿಗ್ನಾರ್ಡ್ ರಿಯೇಜೆಂಟ್ ಆಯಿತು, ಹೌದಾ? ಸೊ ಹೆನ್ಸ್ ದ ಆನ್ಸರ್ ಇಸ್ C6H5MgCl. ಕ್ಲೋರೋಫ್ಲೋರೋ ಕಾರ್ಬನ್ ಕಂಪೌಂಡ್ಸ್ ಆಫ್ ಮೀಥೇನ್ ಆ್ಯಂಡ್ ಈಥೇನ್ ಆರ್ ಕಾಲ್ಡ್ ಆಸ್ ಫ್ರಿಯಾನ್ಸ್, ಗೊತ್ತಿದೆ ನಮಗೆ. ದೆನ್ ಸ್ವಾಟ್ಸ್ ರಿಯಾಕ್ಷನ್ ಇಂಪಾರ್ಟೆಂಟ್ ಕ್ವಶನ್, SN2 ಮೆಕ್ಯಾನಿಸಮ್ ಇಂಪಾರ್ಟೆಂಟ್ ಕ್ವಶನ್. ಸೊ ಅರೈಲ್ ಹ್ಯಾಲೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇಂಪಾರ್ಟೆಂಟ್ ಕ್ವಶನ್. ಫಿಟಿಗ್ ರಿಯಾಕ್ಷನ್ ಇಂಪಾರ್ಟೆಂಟು, SN2 ಮೆಕ್ಯಾನಿಸಮ್ ಇಂಪಾರ್ಟೆಂಟು, ರಿಮೆಂಬರ್. ದ ರಿಯಾಕ್ಟಿವಿಟಿ ಆಫ್ ಫಾಲೋವಿಂಗ್ ಅಲ್ಕೈಲ್ ಹ್ಯಾಲೈಡ್ ಟುವರ್ಡ್ಸ್ ದ SN2 ರಿಯಾಕ್ಷನ್ ಅಂತ ಇದೆ. ಸೊ ವಿ ನೋ ದ್ಯಾಟ್ SN2 ರಿಯಾಕ್ಷನ್ ಅಂತ ಬಂದಾಗ, ಸೊ ಇನ್ ದಿಸ್ ಕೇಸ್ CH3, ಸೊ CH3I ಶುಡ್ ಬಿ ಮೋರ್ ದ್ಯಾನ್ CH3Br. ಬಟ್ ಆ ರೀತಿ ಆಪ್ಷನ್ ನಿಮಗೆ ಇಲ್ಲೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ ನೋಡಿ, ಹೌದಾ? ಸೊ ಇಲ್ಲಿ ಇದು ಒಂದು ಅನ್ನಿಸ್ತದೆ ನಮಗೆ, ಬಟ್ CH3I ಮೋರ್ ದ್ಯಾನ್ CH3Br ಇದೆ, ಬಟ್ ದಿಸ್ ಆಪ್ಷನ್ ಇಸ್ ರಾಂಗ್. ಸೊ ಇದಂತೂ ರಾಂಗ್ ಆಗ್ತದೆ, F ಆಗೋದಿಲ್ಲ. ಇದು F ಕಡಿಮೆ ಇದೆ, ClBr ನೋಡಿ, ಇಲ್ಲೂ ಕೂಡ ಸೇಮ್ ಇದೆ, ಇದು ಕೂಡ ಆಗೋದಿಲ್ಲ. ನನ್ ಆಫ್ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. ಸೊ it is a DDT answer, not metabolized by many species. Schwartz reaction important to enantiomer. Following molecular formula of the Freon 12. Freon 12 is CF2Cl2, remember. Condition for optical activity is chirality. Then halo alkanes react with KCN to form alkyl cyanide as a main product. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಇದರಲ್ಲಿ ಕಾರ್ಬನ್ ಅಟ್ಯಾಚ್ ಟು C, ಬಟ್ ಇದರಲ್ಲಿ ನೈಟ್ರೋಜನ್ ಅಟ್ಯಾಚ್ ಟು Ag. Sedgef's rule ಇಂಪಾರ್ಟೆಂಟ್ ಇದು. Mention condition to show optical activity. So non-superimposable mirror image should be there. Example for alkylidine halides, you can give that. So Wood's reaction involves the reaction of alkyl halide with the sodium. So filling the blanks question ee riti kelbodu. The method of preparation of alkyl fluoride by treating with alkyl chloride with metallic fluoride. So Schwartz reaction ee riti question na kelbodu. Chlorobutane on reaction with alcoholic KOH gives anta ide. So 1 chlorobutane ide. So alcoholic KOH ಅಂತಂದ್ರೆ ಆನ್ ರಿಯಾಕ್ಷನ್ 1 ಕ್ಲೋರೋಬ್ಯೂಟೇನ್ ಈ ರೀತಿ ಬರ್ತದೆ, ಹೌದಾ? 1 ಕ್ಲೋರೋಬ್ಯೂಟೇನ್ ಈ ರೀತಿ ಬರ್ತದೆ. ಸೊ ಇಲ್ಲಿ ಡಬಲ್ ಬಾಂಡ್ ಫಾರ್ಮೇಷನ್ ಆಗಬೇಕು. ಸೊ 1 ಬ್ಯೂಟೇನ್ ಇಸ್ ದ ಆನ್ಸರ್. ಅದೇ ಏನಾದರೂ 2ನೇ ಪೊಸಿಷನಲ್ಲಿ ಕ್ಲೋರಿನ್ ಇದ್ದಿದ್ದರೆ 2 ಪ್ರಾಡಕ್ಟ್ ಬರ್ತಿತ್ತು. ಸೊ 1 ಬ್ಯೂಟೀನ್ 2 ಬ್ಯೂಟೀನ್, ಆವಾಗ 2 ಬ್ಯೂಟೀನ್ ವಿಲ್ ಬಿ ದ ಮೇಜರ್ ಪ್ರಾಡಕ್ಟ್ ಬಿಕಾಸ್ ಆಫ್ Sedgef's rule. ಪಾಯ್ಸನಸ್ ಗ್ಯಾಸ್ ಫೌಂಡ್, ಭಾಳ ಫೇಮಸ್ ಇದು. ಫಾಸ್ಜಿನ್ ಇಸ್ ದ ಆನ್ಸರ್. Then name the reagent used in the Finkelstein reaction, right? Acetone use ಮಾಡ್ತೀವಿ, ಹೌದಾ? ಸೊ ಆಸ್ ಅ ಇಂಟರ್ಮೀಡಿಯೇಟ್ ಸಾಲ್ವೆಂಟ್. ಬಟ್ ಇದಕ್ಕೆ ರಿಯೇಜೆಂಟ್ ಯೂಸ್ ಮಾಡಿವಿ ಅಂತಂದರೆ ಫಿಂಕಲ್ಸ್ಟೈನ್ ರಿಯಾಕ್ಷನ್ ಅಯೋಡೈಡ್ಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ಹೆವಿ ಸೋಡಿಯಂ ಅಯೋಡೈಡ್ ಇನ್ ಎಸಿಟೋನ್ ಇಸ್ ದ ಆನ್ಸರ್. ದೆನ್ ಕೆಮಿಕಲ್ ನೇಮ್ ಆಫ್ ದ ಫಾಸ್ಜಿನ್, ಕಾರ್ಬೋನಿಲ್ ಡೈಕ್ಲೋರೈಡ್ ಇಸ್ ದ ಕರೆಕ್ಟ್ ಆನ್ಸರ್. COCl2 is the formula. Name the product formed when chloromethane react with aqueous KOH and alcoholic ACN. That you can write that. So the 2 marks question ಕೇಳಿರುವಂಥದ್ದು. ಮಲ್ಟಿಪಲ್ ಚಾಯ್ಸ್ ಅಂತ ಬಂದಾಗ among the isomeric pentyl chloride the one with lowest boiling point. Lowest boiling point ಅಂತಂದರೆ ಸೊ ಮೋರ್ ಬ್ರಾಂಚ್, ರಿಮೆಂಬರ್
more branch. Lowest melting point or boiling point andre more branch. So neopentyl chloride is the answer. Freons are chlorofluoro compounds of methane and ethane. Then the expected stereochemical change of optical active haloalkanes undergo ascent mechanism. So that is inversion is the answer. Why does ascent mechanism is said to follow second order? So it is depending on the concentration rate of the reaction, depending on the concentration of both alkyl halide and the nucleophile anta baribeku. So major product form N2 bartada. Then concentration of haloalkane, rate of the reaction ascent depends on both concentration of haloalkanes and the nucleophile, we know that. Then Lucas reagent is a mixture of concentrated HCl and anhydrous NCl2. The method of preparation of alkyl fluoride by treating with alkyl chloride and metallic fluoride. Alkyl chloride with metallic fluoride antandre Schwarz reaction idu. Then the 1-chlorobutanol react with the alcoholic OH, already helidini. The alkyl halide having highest melting boiling point, iodides, molecular mass is more. The gas liberated when primary alcohol react with sulfonyl chloride, that is SO2 and HCl, important one. D'Argens process anta heltivi. CCl to F2 is known as freon. Then bromination of methane in presence of sunlight is known as free radical substitution. Remember, bromination of methane in sunlight anta idre free radical substitution idu. Equimolar mixture of dextro and levo is known as racemic mixture. Then name the reagent in the following conversion: alkyl halide to alkene, that is alcoholic OH, chlorobenzene to diphenyl, that is sodium and triether, we know that. The reaction of chloroethane with carbon, chlorobenzene and sodium in presence of triether, Wood-Fittig reaction is the answer. So 2-chloro-2-methyl-butane reaction with alcoholic OH gives X as a major product, 2-methyl-but2-ene bartada, right? So 2-chloro-2-methyl-butane antandre 2-chloro ಇಲ್ಲಿ 2-methyl ಇಲ್ಲೇ ಬರ್ತದೆ, ಹೌದಾ? ಸೊ ಈಗ ಇದು ಇಲ್ಲಿ ಹೋತಂತಂದ್ರೆ ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗ್ತದೆ. ಸೊ ಬಿಕಾಸ್ ಆಫ್ ದಟ್ 2-methyl-butene is the answer. Number of chlorine atoms in DDT is 5. We know that. Racemic mixture mentioned optical activity is 0. IUPAC is the name of the tertiary butyl chloride. So tertiary butyl chloride andre ee ರೀತಿ ಇರ್ತದೆ, ಇದು Cl. So answer for that is 2-chloro-2-methyl-propane. Write the mechanism anta ide, ascent mechanism, second order kinetics, ಹೌದಾ? So like this also question can be asked. Then when chloromethane is treated with alcoholic potash and hydrogen liberated hydrocarbon, that is ethene is the answer. The general formula RMGX. So this NaI ide antandre Finkelstein reaction. Freon refrigerant, hydrofluorochlorocarbons. Condition for the optical activity: presence of non-superimposable mirror image. Presence of condition for optical activity is presence of superimposable, wrong ಆಗ್ತದ. ಇದು should be the answer. D should be the answer. Boiling point of alkyl halide varies. So iodides will have more boiling point. Then BR ಬರಬೇಕಿತ್ತು, because ಇಲ್ಲೊಂದು ಕ್ವಶನ್ ಬಂದಿತ್ತು ನೋಡಿ. So here it was another question. So which was having boiling point ಎಲ್ಲೋಯ್ತು, here you can see, right? So similarly ಇದರಲ್ಲಿ RI more than RCl, RCl more than RBr ಅಂತ ಇದೆ. So actually RI more than RBr, RCl, RF. B should be the answer. Tetrachloromethane is carbon tetrachloride, we know that. Optical rotation of the racemic mixture is 0. Grignard reagent may be made by reacting magnesium with ethyl iodide is the answer. Because Grignard reagent ಆಗಬೇಕು ಅಂತ ಅಂದರೆ ಸೊ alkyl halide ಇರಬೇಕು, that is only alkyl halide. Schwarz reaction is useful in the synthesis of alkyl fluorides. Finkelstein idre iodides, Schwarz idre fluorides. Chloroform stored in closed dark bottles, the reason for that is it will oxidize to form poisonous gas. Chlorobenzene is higher melting point, the reason for that is due to symmetry. Halogen exchange method preferred over the preparation of alkyl halide is Finkelstein reaction. Finkelstein, so
ಅಯೋಡೈಡ್ ಅಂತ ಇದೆ. ಸೊ ಫ್ಲೂರೈಡ್ ಅಂತ ಕೇಳಿದರೆ ಸ್ವಾಟ್ಸ್ ರಿಯಾಕ್ಷನ್. Alkyl fluorides are synthesized by heating alkyl chloride or alkyl bromide in presence of so heavy fluorides ಅಂತ ಹೇಳ್ತೀವಿ. So all the above is the answer. When alkyl halide react with alcoholic AgNO3, the main product formed is alkyl halide with alcoholic AgNO3. So nitroalkane is going to form. Halogens undergoes usually so electrophilic substitution reaction. So these are the preparatory question paper. Then we'll see some more MCQs from this another part. So the compound CS2 double bond CH single bond CS2 Cl is known as ಅಂತ ಇದೆ allyl halide. ಹೌದಾ? allyl halide ಅಂತಂದ್ರೆ chlorine attached to sp3 which is surrounded by sp2. This should be the answer. ವಿಸಿನಲ್ ಡೈಹಲೈಡ್ ಅಂದರೆ ಆಜು ಬಾಜು ಕ್ಲೋರಿನ್ ಇರಬೇಕು ಇಲ್ಲ ಹ್ಯಾಲೋಜನ್ ಇರಬೇಕು. ಸೊ 1,2 ಡೈಕ್ಲೋರೋಇಥೇನ್ ಇಸ್ ದ ಆನ್ಸರ್. ವಿನಿಲಿಕ್ ಹ್ಯಾಲೈಡ್ ಹ್ಯಾಲೋಜನ್ ಅಟ್ಯಾಚ್ಡ್ ಇಸ್ ಡ್ಯಾಶ್ ಹೈಬ್ರಿಡೈಸ್ಡ್ ಅಂತ ಹೇಳ್ತಾರೆ. ವಿನಿಲಿಕ್ ಅಂತ ಅಂದಾಗ ಲೈಕ್ ದಿಸ್ ರಿಮೆಂಬರ್ CH2 CH ಅಂತ ಅಂದರೆ ಡಬಲ್ ಬಾಂಡ್ ಕಾರ್ಬನಿಗೆ ಅಟ್ಯಾಚ್ ಇರ್ತದೆ. ಸೊ sp2 ಹೈಬ್ರಿಡೈಸೇಷನ್. ಪೊಸಿಷನ್ ಆಫ್ Br ಇನ್ ದ ಕಂಪೌಂಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ so Br attached to the sp3 carbon which is attached to sp2, so hence it is allyl carbon. Which is the correct IUPAC name? IUPAC name of this is so 1-bromo 2-methyl butane. ಯಾಕಂದ್ರೆ 1 2 3 ಅಂತ 1 2 3 4 ಅಂತ ಹಾಕ್ತೀವಿ. ಸೊ ದಿಸ್ ಈಸ್ ಸಬ್ಸ್ಟಿಟ್ಯೂಯೆಂಟ್. ಸೊ 1-bromo 2-methyl butane. Alkyl halides are converted into alcohols ಅಂತ ಇದೆ. ಸೊ substitution is the answer. Best method to prepare alkyl chloride from alcohols is by treating alcohols with thionyl chloride is the answer. So thionyl chloride. Which of the following alcohols will yield corresponding alkyl chloride on reaction with concentrated HCl at room temperature anta ide. So will yield corresponding alkyl chloride with concentrated HCl room temperature anta tertiary irbeku. So the answer for this is this. Which of the following compound is less reactive? Vinyl halide. Remember, CH2 double bond CH2 E carbonic attach irodu less reactive ಆಗ್ತದೆ because carbocation which is formed which is not stable. For a given halogen compound, the reactivity is maximum for so tertiary halides. Remember, the reagent used for following conversion. We know that in this particular case, so substitution at the CH3CH is possible, so hence Cl2 in presence of UV light should be the answer. RCS to NaI, sodium iodide ಇದೆ ಅಂತಂದ್ರೆ ಫಿಂಗರ್ಸ್ಟೈನ್ ರಿಯಾಕ್ಷನ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ದ ರಿಯಾಕ್ಷನ್ CS2Br AgF ಇದೆ, AgF ಇದೆ ಅಂತಂದ್ರೆ ಸೊ ಫ್ಲೂರೈಡ್ ಸಾಸ್ ರಿಯಾಕ್ಷನ್. ದೆನ್ ಕರೆಕ್ಟ್ ಆರ್ಡರ್ ಆಫ್ ಪ್ರೈಮರಿ ಸೆಕೆಂಡರಿ ಆ್ಯಂಡ್ ಟರ್ಷರಿ alkyl halide. Boiling points of primary, secondary, tertiary. So boiling point for the non-branched compound will be more because primary more than that, secondary then tertiary. Which of the following possess highest melting point? Para-dichlorobenzene because of its steric factor, that is which is a symmetrical one, so that which can combine, which can have a close association with each other. The typical reaction of alkyl halide is nucleophilic substitution reaction, very famous one. Then the alkyl halide that undergo SN1 reaction more readily. SN1 ಆಗಬೇಕು ಅಂದರೆ ಟರ್ಷರಿ ಇರಬೇಕು. ಸೊ ದ ಆನ್ಸರ್ ಇಸ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಡಿಕಂಪೋಸಿಷನ್ ಆಫ್ ಬೆನ್ಝೀನ್ ಡೈಸೋನಿಯಂ ಕ್ಲೋರೈಡ್ ಬೈ ಯೂಸಿಂಗ್ Cu2Cl to HCl. Cu2Cl to HCl ಇದೆ ಅಂತಂದ್ರೆ ದಟ್ ಶುಡ್ ಬಿ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಬೇರೆ ಆಪ್ಷನ್ನೇ ಇಲ್ಲ. ರಿಮೆಂಬರ್ ಸ್ಯಾಂಡ್ ಮೇಯರ್ಸ್, ಈಸಿ ಟು ರಿಮೆಂಬರ್. ದ ಮೋಸ್ಟ್ ರಿಯಾಕ್ಟಿವ್ alkyl halide is RCl, RBr, RI, RF ಅಂತ ಇದೆ. ಸೊ RI is the answer. The reason for that is the bond length will be more, iodine size will be more. Which of the following does not possess highest boiling point? So CH3I. So iodides having highest boiling point. Which of the following alkyl halide most readily undergo SN2 mechanism? SN2 mechanism ಯಾವುದು ಈಸಿಲಿ ಹೋಗ್ತದ ಅಂತ ಕೇಳ್ತಾರೆ. ಸೊ primary halide should be the answer. So answer for this question is B, CH3Cl. During the course of an SN1 reaction, the intermediate species formed is carbocation. That is the answer. Which of the following alkyl halide will undergo SN1 reaction most readily? S1 reaction ಆಗೋದು ಯಾವುದು ಅಂತಂದರೆ ಅಯೋಡೈಡ್ಸ್ ಇರೋ ಸೇಮ್ ಕಂಪೌಂಡ್ಸ್ ಇದ್ದರೆ ಫ್ಲೋರಿನ್, ಕ್ಲೋರಿನ್, ಬ್ರೋಮಿಡ್, ಅಯೋಡಿನ್ ನೋಡಿ. ಅಯೋಡಿನ್ ಇಸ್ ದೇರ್ ಮೀನ್ಸ್
removal of halogen is very easy. So because of that, ಅಂದರೆ ಇಟ್ಸ್ ಅ ವೆರಿ ಗುಡ್ ಲಿವಿಂಗ್ ಗ್ರೂಪ್ ಅಂತ ಹೇಳ್ತೀವಿ ನಾವು. Reaction of C6H5CS2Br aqueous sodium hydroxide SN2 mechanism, SN1 mechanism. ಯಾಕಂದರೆ CS2Br ಇದೆ, ಸೊ ಪ್ರೈಮರಿ ಹ್ಯಾಲೈಡ್. SN1 ರಿಯಾಕ್ಷನ್ ರೆಸಮೈಸೇಷನ್ ಆಗ್ತದೆ. ಸೊ ಯಾವುದಿದು SN1 ರಿಯಾಕ್ಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ ವಿಚ್ ಇಸ್ ಆಪ್ಟಿಕಲ್ ಆಕ್ಟಿವ್ ಅಂತ ಕಂಡೀಷನ್ ಕೊಡಬೇಕು. ಆಪ್ಟಿಕಲ್ ಆಕ್ಟಿವ್ ಹ್ಯಾಲೈಡ್ ಅಂತೇಳಿ, ಇಲ್ಲ ಅಂತಂದರೆ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಆನ್ಸರ್ ಆಗಿಬಿಡ್ತದೆ. ಸೊ ರೆಸಮೈಸೇಷನ್ ಆನ್ಸರ್ ಆಗಬೇಕಂದ್ರೆ, in case of optically active alkyl halide, the product of nucleophilic substitution reaction has inverted configuration. What is the mechanism involved in it? So inverted configuration is the SN2 mechanism. Racemic mixture is obtained when optically active alkyl halide react with OH minus. So racemic mixture obtained OH minus ide antandre, when optically active alkyl halide, the halide most likely, so tertiary halide definitely SN1 mechanism ಆಗ್ತದೆ. ಸೊ SN2 ಮೆಕ್ಯಾನಿಸಮ್ ಆಗ್ತದೆ ಟರ್ಷರಿ ಹ್ಯಾಲೈಡ್. SN2 ಮೆಕ್ಯಾನಿಸಮ್ ಪ್ರೊಸೆಸ್ ಥ್ರೂ ಟ್ರಾನ್ಸಿಷನ್ ಸ್ಟೇಟ್. ಆಪ್ಟಿಕಲ್ ಇನ್ಆಕ್ಟಿವಿಟಿ ಆಫ್ ರೆಸಮಿಕ್ ಮಿಕ್ಸ್ಚರ್ ಇಸ್ ಡ್ಯೂ ಟು ಎಕ್ಸ್ಟರ್ನಲ್ ಕಂಪೆನ್ಸೇಷನ್ ಅಂತ ಹೇಳ್ತೀವಿ. ಬಿಕಾಸ್ ರೆಸಮಿಕ್ ಮಿಕ್ಸ್ಚರ್ಲಿ ಏನಾಗ್ತದೆ ಅಂತಂದರೆ 50% ಡಿ ಐಸೋಮರ್ ಆ್ಯಂಡ್ 50% ಎಲ್ ಐಸೋಮರ್ ಸೇರಿಬಿಟ್ಟು ಎರಡು 50% ಇರೋದಕ್ಕೆ, ಸೊ ಎಕ್ಸ್ಟರ್ನಲ್ ಕಂಪೆನ್ಸೇಷನ್ ವಿಲ್ ಬಿ ಮೋರ್. ಸೊ ಬಿಕಾಸ್ ಆಫ್ ದ್ಯಾಟ್, ರಿಮೆಂಬರ್, ಎಕ್ಸ್ಟರ್ನಲ್ ಕಂಪೆನ್ಸೇಷನ್ ಇಸ್ ದ ಆನ್ಸರ್ ಫಾರ್ ದಿಸ್. The compound ethyl isocyanide prepared by the reaction between ethyl isocyanide ಅಂತ ಇದೆ. ಸೊ C2H5Br and AgCN isocyanide. Cyanide ಅಂತ ಇದ್ದಿದ್ರೆ KCN should have been the answer. KCN reacts readily to form cyanides with ಅಂತ ಇದೆ ethyl bromide. ಸೊ ethyl bromide halo alkanes ಜೊತೆ ಈಸಿಲಿ ಫಾರ್ಮ್ ಆಗ್ತದೆ. ಹ್ಯಾಲೋ alkanes in the presence of alcoholic KOH undergo elimination reaction. alcoholic KOH ಅಂತ ಬಂದ ತಕ್ಷಣ ಒಂದು ನೆನ್ಪಿಟ್ಕೊಳ್ಳಿ, elimination is the answer, ಅಥವಾ or you can say this dehalogenation, that should be the answer. Alcoholic KOH ಇದೆ ಅಂತಂದ್ರೆ, so dehydration is the answer. So dehalogenation is the answer. Chloroethane on heating with alcoholic KOH, ethene. Major product formed magnesium in dry ether, so that should be CH5MgCl. Chlorobenzene react with sodium in dry ether, diphenyl is the answer. Yes. Then in this particular case, Grignard reagent is not prepared by aqueous medium but prepared in the ether medium. The reason for that is it will react with the water to form hydrocarbons very easily. So hence the answer is C. Which of the following compound is used as refrigerant? CCl2F2. Identify the chiral molecule. Chiral molecule ಅಂತಂದರೆ, ಸೊ ಈ ರೀತಿ ಕಾಂಪೌಂಡ್ ಇದೆ ಅಂತಂದರೆ, ಸೊ ಯಾವುದಕ್ಕೂ ರಿಮೆಂಬರ್ ಅಂದರೆ the one particular carbon atom attached to all the four different carbon ಅಥವಾ different atoms, remember. So hence 2-bromobutane is the answer, because ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಸೊ ಕಾರ್ಬನ್ನು, ಸೊ 2-bromobutane ಅಂದರೆ ಇಲ್ಲಿ Br ಹಾಕ್ತೀರಿ, right? So because of this ಇಲ್ಲಿ H ಇರ್ತದೆ, so this is optically active. But first one and second one, 2-bromobutane, first one is the answer, second, third and fourth one is not the answer. Phosgenyl commonly known as carbonyl chloride, that is COCl2. Fill in the blanks ಈ ರೀತಿಯಾಗಿ ಕೇಳ್ಬೋದು. ಸೊ CCl2F2 freon 12, IUPAC name of tertiary butyl chloride ಅಂತ ಇದೆ, 2-chloro-2-methyl propane is the answer. Common name of alkyl magnesium bromide, Grignard reagent. Object which are non-superimposable, chiral. Ethane nitrile, that is with KCN, methyl chloride form ಆಗ್ತದೆ. Carbon atom bonded to 4 different is called as stereo center ಅಥವಾ chiral carbon ಅಂತ ಯಾವ್ದು ಆಪ್ಷನ್ ಕೊಟ್ಟಿರ್ತಾರೆ ನೋಡಿ. Dash mechanism has inverted configuration, SN2 mechanism. Meso compounds are optically inactive due to the presence of, actually syllabus sigilla, plane of symmetry. Dehydrohalogenation is also called as beta elimination. The dash derivatives of methane and ethane are called as freons, that is chlorofluoro derivatives. And when chlorobenzene and chloromethane is treated with the sodium in dry ether to form major product, that should be Wurtz-Fittig reaction, toluene is the answer. So these are the MCQs and these are the filling the blanks question.
ಸೊ ಇಷ್ಟೇ ಇನಫ್ ಆಗೋದಿಲ್ಲ, ಯಾಕಂದರೆ ಜನರಲಿ ಸ್ಟೂಡೆಂಟ್ಸ್ಗಳು ಕೇಳ್ತಾರೆ ಸರ್ ಇಷ್ಟು ಇನಫಾ ಅಂತೇಳಿ. ಬಟ್ ಫಸ್ಟ್ ಪ್ರಿಯಾರಿಟಿ ಇಫ್ ಯು ಗಿವ್ ಇಟ್ ಫಾರ್ ದಿಸ್, ಯಾಕಂದರೆ ಈಗ ಮಲ್ಟಿಪಲ್ ಚಾಯ್ಸ್ ಯಾವ ರೀತಿ ಕೇಳ್ತಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಸೋರ್ಸ್ ಬಹಳಷ್ಟು ಇಲ್ಲ, ರೈಟ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಒಂದು ಸೋರ್ಸನ್ನು ಯುಟಿಲೈಸ್ ಮಾಡಿಕೊಂಡು ಮಲ್ಟಿಪಲ್ ಚಾಯ್ಸಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ತೊಗೊಳ್ಳಿ. ಇನ್ನು 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಅಂತೂ ನೀವು ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇದ್ದೀರಿ, ಗೋ ಅಹೆಡ್. ಸೊ ಮುಂದಿನ ವಿಡಿಯೋದಲ್ಲಿ ಆಲ್ಕೋಹಾಲ್ ಫಿನಾಲ್ ಶೀತರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.